ಇದು ಫಸ್ಟ್ ಮಾಡುವಾಗ ಇಷ್ಟು ಸಿಕ್ಕಿತ್ತು ಒಳ್ಳೇದಿತ್ತು ಆಯಿತಾ. ಆದರೆ ನಾನು ಯೂಸ್ ಮಾಡಿದೆ. ಸಹಜವಾಗಿ ಹಳೆ ಮನೆಯಲ್ಲಿ ನಿಮಗೆ ಬೇಡವಾದ ವಸ್ತುಗಳು ನಾನು ಯೋಚಿಸಿದೆ ಮಾರೆ ಇದು ವೇಸ್ಟ್ ಅಂತ. ನಾನು ಸೀದಾ ಹೋಗಿ ಸತ್ಯ ಹೇಳ್ಬೇಕು, ಇದರಲ್ಲಿ ಕಷ್ಟ ಉಂಟಾಯ್ತಾ. ನಾವು ಸಹಜವಾಗಿ ಗುಜ್ಜಿರಿಯವರು ಬಂದರೆ ಕೊಡ್ತೇವಲ್ವಾ, ಕಸದಿಂದ ರಸ ಅದು ಹೇಗೆ ಹೇಳ್ತೇವಲ್ವಾ. ಅಂದರೆ ಈಗಿನ ಜನ್ರೇಷನ್ ಹಳೆ ವಸ್ತುಗಳು ಜಾಸ್ತಿ ಇದ್ದರೆ ಅದು ಅಲ್ಲಿ ಪೆಟ್ಟಿಗೆ ನೋಡಿ. ಇದು ನಂದು ವರ್ಕ್ಶಾಪ್ ಆಯಿತಾ. ನನಗೆ ಅದೊಂದು ಹಠ ಉಂಟು, ನಾನು ಒಬ್ಬನೇ ಮಾಡಿದರೆ ಅದರಲ್ಲಿ ನನಗೆ ತೃಪ್ತಿ ಸಿಗೋದು, ಇಡ್ತಾ ಹೋಗುದು, ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಇಡ್ತಾ ಹೋಗುದು. ಇದರಲ್ಲಿ ಒಂದು ಬೆಕ್ಕು ಕೂಡ ಫಿಟ್ ಆಗ್ತದೆ, ಅಷ್ಟು ದೊಡ್ಡದುಂಟು. ನೋಡಿ ಇಲ್ಲಿ ಕರೆಕ್ಟ್ ಉಂಟು. ಅದೇ ಒಂದು ಅಹಂಕಾರ ಬಂದಿದೆ, ಇದನ್ನು ತುಡ್ಡು ಮಾಡಲಿಕ್ಕೆ ಬೇಜಾರಾಗ್ತದೆ. ಎಲ್ರಿಗೂ ನಮಸ್ಕಾರ. ನಾನು ಯಾವಾಗ ಜೇನು ಸಾಕಾಣಿಕೆ ಸ್ಟಾರ್ಟ್ ಮಾಡಿದ್ದೆ ಆವಾಗಿಂದ ಎಷ್ಟೆಲ್ಲ ಮೇಣ ನನಗೆ, ಅಂದರೆ ವ್ಯಾಕ್ಸ್ ಅದು ಇದು ತಟ್ಟಿ ಅದೆಲ್ಲ ಎಷ್ಟೆಲ್ಲ ನನಗೆ ಭದ್ರವಾಗಿ ಸಂಗ್ರಹ ಮಾಡಿ ಇಡಲಿಕ್ಕೆ ಆಯಿತು. ಆ ಎಲ್ಲ ಮೇಣವನ್ನು ನಾನು ನಿನ್ನೆ ಮೆಲ್ಟ್ ಮಾಡಿದೆ ಆಯಿತಾ. ಇಷ್ಟು ಸಿಕ್ಕಿತು. ನಾನು ಯೋಚಿಸಿದೆ ಜಾಸ್ತಿ ಸಿಗ್ತದೆ ಅಂತ. ಅಂದರೆ ಎಂತ ಗೊತ್ತುಂಟಾ, ಸತ್ಯ ಹೇಳಬೇಕಾದ್ರೆ ಜಾಸ್ತಿ ಸಿಗ್ತಾ ಇತ್ತು, ಆದರೆ ನಾನು ಉದಾಸೀನದಲ್ಲಿ ಲೇಟ್ ಮಾಡಿದಾಯ್ತಾ. ಅಂದರೆ ನಾನು ಕರೆಕ್ಟಾಗಿ ಸಂಗ್ರಹ ಮಾಡಲಿಲ್ಲ. ಯಾವುದೆಲ್ಲ ಇದು ಉಂಟು ಎಂತ ತಟ್ಟಿ ಉಂಟು ಅದು ಕರೆಕ್ಟಾಗಿ ನಾನು ಸಂಗ್ರಹ ಮಾಡಲಿಕ್ಕೆ ಹೋಗಲಿಲ್ಲ. ಅದೆಲ್ಲ ವ್ಯಾಕ್ಸ್ ಮಾತ್ ಬಂದು ಮತ್ತು ಕೆಲವು ಫಂಗಸ್ ಎಲ್ಲ ಬಂದು ಹಾಳಾಯ್ತಾಯ್ತಾ. ಆದರೂ ಅದನ್ನು ಕೂಡ ನಾನು ಮೆಲ್ಟ್ ಮಾಡಲಿಕ್ಕೆ, ಅಂದರೆ ಕುದಿಯುವ ನೀರಿಗೆ ಹಾಕಿದೆ. ನೋಡುವ ಎಷ್ಟು ಸಿಗ್ತದೆ ಅಷ್ಟು. ಇದು ಫಸ್ಟ್ ಅಟೆಂಪ್ಟಲ್ಲಿ, ಇದು ಫಸ್ಟ್ ಮಾಡುವಾಗ ಇಷ್ಟು ಸಿಕ್ಕಿತ್ತು ಒಳ್ಳೆಯದಾಗಿ. ಅದು ಸೆಕೆಂಡ್ ಯಾವುದೆಲ್ಲ ಇದರಿಂದ ವೇಸ್ಟ್ ಸಿಕ್ಕಿತು ಅದನ್ನು ಪುನಃ ರಿಪೀಟ್ ಮಾಡುವಾಗ ಇಷ್ಟು ಸಿಕ್ಕಿದಾಯ್ತಾ. ಪರವಾಗಿಲ್ಲ, ಎಷ್ಟು ಸಿಕ್ಕಿತ್ತಲ್ವ, ಅದೇ ದೊಡ್ಡ ವಿಷಯ. ಮತ್ತು ಎಂತ ಗೊತ್ತುಂಟಾ, ನಾನು ಕರೆಕ್ಟಾಗಿ ಇವತ್ತು ನಾನು ಮೇಣ ಮಾಡಲಿಕ್ಕೆ ಹೊರಡುವ ಅಂತ ನಾನು ಹಾಗೆಯೇ ಪ್ಲ್ಯಾನಲ್ಲಿ ಇರಲಿಲ್ಲ ಆಯಿತಾ. ನಾನು ಮಧ್ಯಾಹ್ನ ಊಟ ಮಾಡಿ ಎಂತ ಮಾಡುವ ಅಂದರೆ ನನಗೆ ರಜೆ ಇತ್ತು ಇವತ್ತು, ನಿನ್ನೆ ಎಂತ ಮಾಡುವ ಅಂತ ಯೋಚಿಸುವಾಗ ಮೇಣ ಮಾಡುವ, ಮೇಣ ಮಾಡಿ ನೋಡುವ ಅಂತ ಹೊರಟಿದ್ದಾಯ್ತಾ. ಹಾಗಾಗಿ ಗಡಿಬಿಡಿಯಲ್ಲಿ ಏನೆಲ್ಲ ಸಿಕ್ಕಿತ್ತು ಕಣ್ಣಿಗೆ ಅದನ್ನೆಲ್ಲ ಯೂಸ್ ಮಾಡಿದೆ ಆಯಿತಾ. ಹೌದು, ಫಸ್ಟ್ ನಾನು ಯೂಟ್ಯೂಬ್ ವೀಡಿಯೋ ನೋಡಿದೆ, ಒಂದು 3-4 ಯೂಟ್ಯೂಬ್ ವೀಡಿಯೋ ನೋಡಿದೆ ಹೇಗೆ ಮಾಡೋದು ಅಂತ, ಮತ್ತೆ ನಾನು ಮಾಡಿದೆ ಆಯಿತಾ. ಹಾಗಾಗಿ ಇದು ನನ್ನ ಫಸ್ಟ್ ಅಟೆಂಪ್ಟಲ್ಲಿ ಇಷ್ಟು ಸಿಕ್ಕಿತು. ನೋಡಿ ಪಾತ್ರೆ, ನೋಡಿ ಇದೆಲ್ಲ ಪಾತ್ರೆ ಆಯಿತಾ. ಇದು ಅಂದರೆ ಗುಜರಿಗೆ ಅಂತ ಇಟ್ಟದ್ದು ಪಾತ್ರೆಗಳು, ಅದನ್ನೇ ಒಂದೊಂದಾಗಿ ತಂದೆ. ಇದು ಒಳ್ಳೇದಿತ್ತು ಆಯಿತಾ, ಆದರೆ ನಾನು ಯೂಸ್ ಮಾಡಿದೆ. ಇನ್ನು ಕಿಚನ್ಗೆ ಹೋಗೋದಿಲ್ಲ ಅದು. ಮತ್ತು ಇದು ಗುಜರಿಯಲ್ಲಿ ಇತ್ತು. ಮತ್ತು ಇದು ಆ್ಯಕ್ಚುಲಿ ಇದು ಒಳ್ಳೇದುಂಟಾಯ್ತಾ. ಇದು ಉಪ್ಪಿನಕಾಯಿ ಎಲ್ಲ ಮಾಡ್ತಾ ಇದ್ರಂತೆ. ಏನಂದರೆ ನಮ್ಮ ಕೆಲಸದವರು ಮನೆ ಒಳಗಿಂದ ಹೊರಗಡೆ ಇಟ್ಟದ್ದು, ಅಂದರೆ ಮನೆಗಡೆ ಹಿಂದೆ ಇಟ್ಟದ್ದು. ನೋಡಿ ಇದು ಹಳೆಯ ಮನೆ, ಅಜ್ಜನದು ಮನೆ. ಸಹಜವಾಗಿ ಹಳೆ ಮನೆಯಲ್ಲಿ ನಿಮಗೆ ಬೇಡವಾದ ವಸ್ತುಗಳು ಮನೆಯ ಹಿಂಭಾಗದಲ್ಲಿ ಕಾಣಲಿಕ್ಕೆ ಸಿಗ್ತದಲ್ವಾ. ಇದು ನಮ್ಮ ಕೆಲಸದವರು ಆ್ಯಕ್ಚುಲಿ ಇದು ಒಳಗಿದ್ದದ್ದಾಯ್ತಾ, ಕಿಚನಲ್ಲಿ ಇದ್ದದ್ದು. ಒಳ್ಳೇದುಂಟು ಇದು. ಅವರು ಅದು ಒಂದು ಇದು ಮಾಡ್ತಾರೆ ಆಯಿತಾ. ಈ ಥರದ್ದು ಪಾತ್ರೆ ಇಲ್ಲ, ಇದು ಕಬ್ಬಿನ ಪಾತ್ರೆವ ಎಂಥದ. ಈ ಪಾತ್ರೆಯನ್ನು ಒಳ್ಳೆಯದಾಗಿ ಇಡಬೇಕಾದ್ರೆ ಇದಕ್ಕೆ ಎಣ್ಣೆ ಒರೆಸ್ತಾರೆ ಆಯಿತಾ. ಎಣ್ಣೆ ಒರೆಸಿ ಇಡ್ತಾರೆ, ಅಂದರೆ ಒಂದು ಒಳ್ಳೆ ಕಂಡೀಷನಲ್ಲಿ ಇರ್ತದೆ ಅಂತ. ಅವರು ಕೆಲಸದವರು ಮನೆಯೊಳಗೆ ಕ್ಲೀನ್ ಮಾಡುವಾಗ ಕಿಚನ್ ಇದನ್ನು ಹೊರಗಡೆ ಇಟ್ಟರು. ಅಂದರೆ ಮನೆಯ ಹೊರಗಡೆ ಅಂದರೆ ಹಿಂಭಾಗದಂದೇ, ಫುಲ್ ಹಿಂಭಾಗದಲ್ಲಿ ಅಲ್ಲ, ಒಂದು ಸೈಡಲ್ಲಿ ಇಟ್ಟಿದ್ರು ಆಯಿತಾ. ನಾನು ಯೋಚಿಸಿದೆ ಮಾರೆ ಇದು ವೇಸ್ಟ್ ಅಂತ. ನಾನು ಸೀದಾ ಹೋಗಿ ಇದಕ್ಕೆ ಮೇಣ ಮಾಡಲಿಕ್ಕೆ ಅಂತ ಇದು ಒಳ್ಳೇದುಂಟು ಮಾರೆ ಪಾತ್ರೆ ಅಂತ ತೆಗೆದು ನಾನು ಶುರು ಮಾಡಿದೆ. ಇನ್ನು ಇದು ಯೂಸ್ ಆಗ್ತದೆ ಇಲ್ವಾ ಉಪ್ಪಿನಕಾಯಿಗೆ ಅದು ನನಗೆ ಗೊತ್ತಿಲ್ಲ. ಅಂದರೆ ಸರಿಯಾಗಿ ಕ್ಲೀನ್ ಮಾಡಿ ಯೂಸ್ ಆಗ್ತದೆ ಇಲ್ವ ಅಂತ ನಂಗೆ ಗೊತ್ತಿಲ್ಲ. ಅಂದರೆ ಅವರು ಯೋಚಿಸಿದ್ರು ಕೆಲಸದವರು ಇದು ಯೂಸ್ ಮಾಡ್ಬೋದು ಕ್ಲೀನ್ ಮಾಡಿ ಅಂತ. ಆದರೆ ಕೆಲವರು ಹೇಳ್ತಾರೆ ಒಂದು ಸರಿ ಮೇಣ ಇದು ಮಾಡಲಿಕ್ಕೆ ಉಪಯೋಗಿಸುವ ಪಾತ್ರೆ ಪುನಃ ಯೂಸ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದು ನೋಡುವ ಎಂತ ಆಗ್ತದೆ ಅಂತ. ಅಂದರೆ ಇದು ಒಳ್ಳೇದುಂಟು ಮಾರೆ, ಇರಲಿ ನೋಡುವ. ಕೆಲಸದವರಿಗೆ ಗೊತ್ತಿಲ್ಲ ಇದು ಇನ್ನೂ ವೇಸ್ಟ್ ಅಂತ. ಪರವಾಗಿಲ್ಲ, ಇರಲಿ. ಮತ್ತು ಇದು ನೋಡಿ, ಇದು ನನಗೆ ಒಂದು ಸ್ಟ್ರೈನ್, ಅಂದರೆ ಅದು ಇದು ಮಾಡಲಿಕ್ಕೆ, ಕಸವನ್ನು ಸಪ್ರೇಟ್ ಮಾಡಲಿಕ್ಕೆ ಮತ್ತು ಮೇಣ ಅದು ಕೆಳಗಡೆ ಇದು ಮಾಡಲಿಕ್ಕೆ ನನಗೆ ಕಣ್ಣಿಗೆ ಎಂತ ಸಿಕ್ಕಿದ್ದು ನಾನು ಹೇಳಿದೆ ಅಲ್ವಾ. ನಾನು ಪ್ಲ್ಯಾನೇ ಮಾಡಲಿಲ್ಲ, ಎದ್ದು ಏನು ಮಾಡಬೇಕಂತ ಇದರಲ್ಲಿದ್ದದ್ದು ನನಗೆ ಇದು ಸಿಕ್ಕಿತು. ಸತ್ಯ ಹೇಳುವಾಗ ಇದರಲ್ಲಿ ಕಷ್ಟ ಉಂಟಾಯ್ತಾ, ಇದು ಮಾಡಲಿಕ್ಕೆ, ಫಿಲ್ಟರ್ ಮಾಡಲಿಕ್ಕೆ. ಇದನ್ನು ಕೆಳಗಡೆ ಇಟ್ಟು ನೋಡಿ, ಹೀಗೆ ಇಟ್ಟು ಇದರಲ್ಲಿ ಇದು ಬಿಸಿಯಾದ ಮೇಣವನ್ನು ಅದಕ್ಕೆ ಹಾಕಿ ತುಂಬ ಕಷ್ಟ ಇತ್ತು ಸತ್ಯ ಹೇಳಬೇಕಾದ್ರೆ. ಆದರೆ ನನಗೆ ಜೋಶ್ ಇತ್ತಲ್ವ, ಆ ಜೋಶು ಹೋಗುವ ತನಕ, ಅಂದರೆ ಈ ಕೆಲಸವನ್ನು ನಿಲ್ಲಿಸಬಾರ್ದು, ಫುಲ್ ಕಂಪ್ಲೀಟ್ ಮಾಡಬೇಕಂತ ಇದರಲ್ಲಿ ಇದ್ದೆ. ಹೇಗೋ ಆಯಿತು, ಪರವಾಗಿಲ್ಲ. ಆದರೆ ನಿಮಗೆ ತೋರಿಸಲಿಕ್ಕಿತ್ತು ನಂದು ಫಸ್ಟ್ ಮೇಣ ಮಾಡುವ ಕಾರ್ಯ ಹೀಗಿತ್ತು ಅಂತ. ಹಾಗಾಗಿ ನನಗೆ ಖುಷಿ ಆಯಿತು. ನನಗೆ ಫಲಿತಾಂಶ ಒಳ್ಳೆಯದಾಗಿ ಸಿಕ್ಕಿತು. ನೋಡಿ ಇಷ್ಟುಂಟು ಇದರದ್ದು ಹೈಟ್.
ನಂದು ತುದಿ ಬೆರಳು ಉಂಟಲ್ವಾ, ಹಾಂ ಇಷ್ಟೇ ಉಂಟಾಯ್ತಾ. ಇದು ಎಷ್ಟು ಗ್ರಾಮ್ ಉಂಟು ನನಗೆ ಗೊತ್ತಿಲ್ಲ. ಇದು ನೆಕ್ಸ್ಟ್ ನೋಡುವ. ನಾನು ಒಳ್ಳೆಯದು ಮಾಡಿ ಇಡಲಿಕ್ಕೆ ಕಲ್ತಿದ್ದೇನೆ ಇದು ವೇಸ್ಟ್ ಆದ ಮೇಣವನ್ನು. ಹಾಗಾಗಿ ಇನ್ನೊಂದು ವರ್ಷ ಅಂದರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಇದಕ್ಕಿಂತ ಜಾಸ್ತಿ ಸಿಗಬೇಕಂತ ಇದರಲ್ಲಿ ಇದ್ದೇನೆ. ಈಗ ಎಂತ ಕಲ್ತಿದ್ದೀರಿ, ಅದನ್ನು ನೆಕ್ಸ್ಟ್ ಕೆಲಸ ಮಾಡುವಾಗ ಅದರಿಂದ ಪಾಠವನ್ನು ನೀವು ಇದು ಮಾಡಿ ನೋಡುವ. ಅಷ್ಟೇ ಹೇಳಿಕೆ ಇದ್ದದ್ದು. ಮತ್ತು ಇಲ್ಲಿ ಒಂದು ಕಪ್ಪಿತ್ತು ಮಾರ್ರೆ ಪಾಪ, ನೋಡಿ ಬಚಾವ್. ಹೋಯ್ತು, ಇಲ್ಲದ್ರೆ ಈಗ ಚಟ್ನಿ ಆಗ್ತಾ ಇತ್ತು. ಇರಲಿ, ಇನ್ನು ಈ ಪಾತ್ರೆಗಳು ನೆಕ್ಸ್ಟ್ ಟೈಮ್ ಯೂಸ್ ಮಾಡಲಿಕ್ಕೆ ಆಗ್ತದೆ. ನಾವು ಸಹಜವಾಗಿ ಗುಜರಿಯವರು ಬಂದರೆ ಕೊಡ್ತೇವಲ್ವಾ, ಆದರೆ ಕೆಲವು ಮನೆಯವರು ಕೊಡೋದಿಲ್ಲ ಗುಜರಿಯವರಿಗೆ. ಯಾವುದೋ ಒಂದು ಉಪಯೋಗಕ್ಕೆ ಆಗ್ತದೆ ಅಂತ. ಇದು ಜಾಸ್ತಿ ಹಳ್ಳಿಯಲ್ಲಿ ಹಳೆ ಮನೆಯಲ್ಲಿ ಇರುವವರು ಆ ಮೆಂಟಾಲಿಟಿ ಅವರದು. ಯಾವುದೇ ವಸ್ತು ಖರೀದಿ ಮಾಡಿದ್ದನ್ನು ಕೊಡಬಾರ್ದು, ಅಂದರೆ ಯಾವುದಕ್ಕೂ ಮಾರಬಾರ್ದು, ಅದನ್ನು ಇಟ್ಟು ಬಿಡಿ, ಅದು ಯಾವುದೋ ಒಂದು ಕೆಲಸಕ್ಕೆ ಬೇಕಾಗ್ತದೆ. ಅಂದರೆ ಕಸದಿಂದ ರಸ, ಅದು ಹೇಗೆ ಹೇಳ್ತಾರಲ್ವ, ಇದರಲ್ಲಿ ಹಿಂದಿನವರಾಯ್ತಾ, ಈಗಿನವರಲ್ಲ, ಈಗಿನ ಮಕ್ಕಳು ಹಾಗೆ ಅಲ್ಲ. ಅಂದರೆ ಈಗಿನ ಜನ್ರೇಷನ್ ಹಳೆ ವಸ್ತುಗಳು ಜಾಸ್ತಿ ಇದ್ದರೆ ಅದು ಜಾಸ್ತಿ ನೆಗೆಟಿವ್ ಎನರ್ಜಿ ಇದ್ದ ಹಾಗೆ. ಅದು ಹೌದು, ಸತ್ಯ, ಕರೆಕ್ಟ್. ಅಂದರೆ ಇದರಲ್ಲಿ ಎರಡು ಥರ ದೃಷ್ಟಿ ಉಂಟಾಯ್ತಾ ನೋಡಬೇಕಾದ್ರೆ. ಎರಡು ಕೂಡ ಸರಿಯೇ, ಆದರೆ ಅದು ಸಂದರ್ಭ ತಕ್ಕ ಇದಾಗ್ತದೆ. ಆಯಿತು, ನೋಡುವ. ಇದು ನಂದು ಮೇಣದ್ದು ಕತೆ. ಇನ್ನು ಏನು ಗೊತ್ತುಂಟಾ, ಈ ಮೇಣವನ್ನು ನಾನು ಯೂಸ್ ಮಾಡ್ತೇನೆ. ನಾನು ನೋಡಿ ಅಲ್ಲಿ ಈ ಪೆಟ್ಟಿಗೆ ನೋಡಿ, ಇದು ನಂದು ವರ್ಕ್ಶಾಪ್ ಆಯಿತಾ. ಇದು ನಾನು ಈ ವರ್ಷವೇ ಕಟ್ಟಿದ್ದು, ಮಳೆಗಾಲದಲ್ಲಿ ಕಟ್ಟಿದ್ದು. ಹಿಂದೆ ನೋಡಿ ಅಲ್ಲಿ ಹಂಚುಂಟಲ್ವ, ಅಲ್ಲಿಯವರೆಗೆ ಮಾತ್ರ ಇದ್ದದ್ದಾಯ್ತಾ. ಫಸ್ಟ್ ನಾನು ಇದೆಲ್ಲ ಸೆಟಪ್ ಈ ವರ್ಷವೇ ಮಾಡಿದ್ದು, ಒಬ್ಬನೇ ಮಾಡಿದ್ದಾಯ್ತಾ. ನನಗೆ ಅದೊಂದು ಹಠ ಉಂಟು, ನಾನು ಒಬ್ಬನೇ ಮಾಡಿದರೆ ಅದರಲ್ಲಿ ನನಗೆ ತೃಪ್ತಿ ಸಿಗೋದು, ನನ್ನ ಮನಸ್ಸಿಗೆ ಶಾಂತಿ ಸಿಗೋದು ಒಬ್ಬನೇ ಮಾಡಿ ಅಂತ. ಇದೆಲ್ಲ ಸೆಟಪ್ಪು ನಾನು ಒಬ್ಬನೇ ಮಾಡಿದ್ದು. ಎಲ್ಲ ಶೀಟೆಲ್ಲ ತಂದು ಗಾಡಿಯ ಮೇಲೆ, ಅಂದರೆ ಖರ್ಚು ಕಡಿಮೆ ಇದ್ದು, ಕಡಿಮೆ ಖರ್ಚಿನಲ್ಲಿ ಇದು ಮಾಡುವ ದೃಷ್ಟಿಯಲ್ಲಿ ಹೇಳಿದ್ದು, ಅಂದರೆ ನಾನು ಮಾಡಿದ್ದು. ಇದು ನಾನು ಬೇರೆ ಒಂದು ವಿಡಿಯೋ ಮಾಡಿ ತೋರಿಸ್ತೇನೆ ನನ್ನ ವರ್ಕ್ಶಾಪ್ ಹೇಗೆ ಉಂಟು ಅಂತ. ನೋಡಿ ಇಲ್ಲಿ ಎಲ್ಲ ಕೆಲವು, ಅಂದರೆ ತುಂಬ ವಸ್ತುಗಳನ್ನು ಉಪಯೋಗಿಸಿ ನಾನು ತುಂಬ ವಸ್ತುಗಳನ್ನು ಮಾಡಿದ್ದೇನೆ, ಒಳ್ಳೆಯ ವಸ್ತುಗಳಾಯಿತಾ. ಹಾಗಾಗಿ ಹೌದು, ಅದೇ ಕಸದಿಂದ ರಸ, ಅದೇ ಮೆಂಟಾಲಿಟಿ. ಹಾಗಾಗಿ ಈಗ ಎಂತ ಗೊತ್ತುಂಟಾ, ಈ ಮೇಣವನ್ನು ಇಲ್ಲಿ ಉಂಟು. ಈ ಮೇಣವನ್ನು ನಾನು ಅಲ್ಲಿ ಪೆಟ್ಟಿಗೆಗಳನ್ನು ತಂದಿದ್ದೇನೆ, ಅಂದರೆ ಕೆಲವು ಪೆಟ್ಟಿಗೆಗಳನ್ನು ನಾನು ಮಾಡ್ತಾಯಿದ್ದೇನೆ, ಮರದ್ದು ಪೆಟ್ಟಿಗೆಗೆ, ನಮ್ಮದು ಕಾಡಿನಲ್ಲಿ ಇಡಲಿಕ್ಕೆ. ಹಾಗಾಗಿ ಇದನ್ನು ಮೆಲ್ಟ್ ಮಾಡಿ ನಾನು ಫುಲ್ಲು ಪೆಟ್ಟಿಗೆ ತಯಾರು ಮಾಡಿ ಕಾಡಿನಲ್ಲಿ ಇಡ್ತೇನೆ, ಪರ್ಮನೆಂಟಾಗಿ ಇಡ್ತೇನೆ. ಅಂದರೆ ಒಂದು ಕುಟುಂಬ ಬರುವವರೆಗೂ ಇಡ್ತೇನೆ. ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೇನಲ್ವಾ, ಮೇಣ ಒರೆಸಿದರೆ ಇದು ಬರ್ತದೆ ಅಂತ, ವ್ಯಾಕ್ಸ್ ಮಾತು. ಆದರೆ ನೋಡಿ, ಅದು ಇಲ್ಲಿ ಉಂಟು ನೋಡಿ, ಅಲ್ಲಿಂಟು ಇದು ಪ್ಲಾಸ್ಟಿಕ್ ಇತ್ತು. ಆದರೆ ಇಲ್ಲ, ಈ ವರ್ಷ ಅಂದರೆ ಇನ್ನು ನಾನು ಇಡುವ ಪೆಟ್ಟಿಗೆಗಳನ್ನು, ಕಾಡಿನಲ್ಲಿ ಇಡುವ ಪೆಟ್ಟಿಗೆಗಳನ್ನು ನಾನು ತೆಗೆಯುವುದಿಲ್ಲ. ಕುಟುಂಬ ಬರುವವರೆಗೆ ನಾನು ಅದನ್ನು ಆ ಜಾಗದಿಂದ ತೆಗೆಯುವುದಿಲ್ಲ, ಪುನಃ ಮೇಣ ಒರೆಸಲಿಕ್ಕೆ ಅಂತ ಅಲ್ಲಿಯೇ ಇಟ್ಟು ಬಿಡ್ತೇನೆ. ಹಾಗಾಗಿ ಅಂದರೆ ಪುನಃ ಕೆಲಸ ಯಾಕೆ, ಇಡ್ತಾ ಹೋಗೋದು, ಎಲ್ಲಿ ಜಾಗ ಸಿಗ್ತದೆ ಅಲ್ಲಿ ಇಡ್ತಾ ಹೋಗೋದು. ಅದೇ ನಾನು ಇದರಲ್ಲಿ ಇದ್ದೇನೆ ಈ ವರ್ಷ. ಮತ್ತು ನೋಡುವ ಎಂತ ಆಗ್ತದೆ ಅಂತ. ನೋಡಿ ಇಲ್ಲಿ ನೋಡಿ, ಇದು ಅಡಿಕೆದ್ದು ತುಂಡು ಉಂಟಲ್ವ, ಇದರಲ್ಲಿ ಒಂದು ಬೆಕ್ಕು ಕೂಡ ಫಿಟ್ ಆಗ್ತದೆ, ಅಷ್ಟು ದೊಡ್ಡದುಂಟು. ನೋಡಿ ಇಲ್ಲಿ ಕರೆಕ್ಟ್ ಉಂಟು ಮೇಲ್ಗಡೆ. ನೋಡಿ, ಇದನ್ನು ಕೂಡ ಯೂಸ್ ಮಾಡಿ ಇದಕ್ಕೆ ಮೇಣ ಒರೆಸಿ ಎಲ್ಲ ಮಾಡಲಿಕ್ಕೆ ಉಂಟು, ಗಮ್ಮತ್ತಾಗ್ತದೆ. ಅಂದರೆ ಬಿಡುವಿದ್ದಾಗ ಇದನ್ನೇ ಮಾಡಲಿಕ್ಕೆ ನನಗೆ ತುಂಬ ಖುಷಿ. ನಾವು ಫ್ರೀ ಇರುವಾಗ ವೀಕೆಂಡ್ ಎಲ್ಲಿಯಾದರೂ ಹೋಗುವ, ಹೋಟೆಲಿಗೆ ಅಥವಾ ಮೂವಿಗೆ ಅಥವಾ ಏನಾದರೂ ಒಂದು ಇರ್ತದಲ್ವ, ಅದೆಲ್ಲ ಹೋಗಿ ಸಾಕಾಯಿತು, ಅಂದರೆ ಬೋರ್ ಆಯಿತು ನನಗೆ. ಇದನ್ನು ಕಾಡಿನಲ್ಲಿ, ಅಂದರೆ ತೋಟದಲ್ಲಿ ಜಾಸ್ತಿ ಸಮಯ ಕಳೀಲಿಕ್ಕೆ ನಾನು ನಿರ್ಧಾರ ಮಾಡಿದ್ದೇನೆ ಇನ್ನು. ಮತ್ತು ಇದೆ ಹುಚ್ಚಾಟ, ಅಂದರೆ ಈ ಕೆಲಸಗಳು, ಎಂತ ಜೇನನ್ನು ಹಿಡಿಲಿಕ್ಕೆ ಅಂತ ಪೆಟ್ಟಿಗೆಗಳನ್ನು ಮಾಡೋದು, ಅದೇ ನನಗೆ ಒಂದು ಚಟ, ಅಂದರೆ ಅದೇ ಒಂದು ಅಹಂಕಾರ ಬಂದಿದೆ, ಒಳ್ಳೆಯ ಅಹಂಕಾರ. ಹಾಗಾಗಿ ನೋಡುವ, ಪ್ರಕೃತಿಗೆ ಗೊತ್ತುಂಟು ನಾನು ಎಂತ ಮಾಡ್ತಾ ಇದ್ದೇನಂತ. ಮತ್ತೆ ನೋಡುವ ಎಂತ ಆಗ್ತದೆ ಅಂತ. ಆಯಿತು, ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ನೋಡಿ, ಮೆಲ್ಲ ಮಾರೆ, ಇದನ್ನು ತುಡ್ಡು ಮಾಡಲಿಕ್ಕೆ ಬೇಜಾರಾಗ್ತದೆ, ಆದರೆ ಮಾಡಬೇಕಾಗ್ತದೆ. ಆಯಿತು, ನೋಡಿ ಖುಷಿ ಆಗ್ತದೆ ಮಾರೆ ನೋಡುವಾಗ. ಇನ್ನು ನೋಡುವ ಎಷ್ಟು ಜಾಸ್ತಿ ಆಗ್ತದೆ ಅಂತ. ಆಯಿತು.